ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮಳೆ ಬಂದ್ರೆ ಸಾಕು, ಪ್ರಕೃತಿ ಸೌಂದರ್ಯ ಸವಿಯೋಕೆ ಜನ ಜಲಪಾತಗಳ ಕಡೆ ಹೋಗ್ತಾರೆ. ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜನ ಜಲಪಾತ ನೋಡೋಕೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿನ ವಾಯುವ್ಯ ಸಾರಿಗೆ ಬಸ್ ಹತ್ತಿದ್ರೆ ಸಾಕು, ಬಸ್ ಒಳಗಡೆಯೇ ಲೈವ್ ಜಲಪಾತ ದರ್ಶನವಾಗುತ್ತದೆ. ಹೌದು, ದುಡ್ಡು ಕೊಟ್ಟು ಟಿಕೆಟ್ ತಗೊಂಡ್ರು ನೆಮ್ಮದಿಯಾಗಿ ಕೂರೋಕೆ ಜಾಗವಿಲ್ಲ. ಬಸ್ಸಿನ ಒಳಗಡೆ ಮಳೆ ನೀರು ಹರಿತಿದ್ರೆ ಪ್ರಯಾಣಿಕರು ಕೊಡೆ ಹಿಡಿದು ಬಸ್ ಒಳಗಡೆ ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಸಾರಿಗೆ ಸಂಪರ್ಕವಾಗಿರೋ ವಾಯುವ್ಯ ಸಾರಿಗೆ ಬಸ್ಗಳ ಕಥೆ ಇದು. ಕಾರವಾರದಿಂದ ಹುಬ್ಬಳ್ಳಿ ಮಾರ್ಗವಾಗಿ ಬಳ್ಳಾರಿಗೆ ಸಂಚರಿಸೋ KA31F1253 ನಂಬರಿನ ಈ ಬಸ್ ಸದ್ಯ ಪ್ರಯಾಣಿಕರಿಗೆ ನರಕ ದರ್ಶನ ಮಾಡಿಸುತ್ತದೆ. ಕಾರವಾರದಿಂದ ಹೊರಟ್ರೆ ಬರೋಬ್ಬರಿ 380 ಕಿಲೋಮೀಟರ್ ದೂರ ಇರೋ ಬಳ್ಳಾರಿ ತಲುಪೋಕೆ ಕನಿಷ್ಠ 8 ಗಂಟೆ ಬೇಕು. ಆದ್ರೆ ಈ 8 ಗಂಟೆಯೂ ಪ್ರಯಾಣಿಕರು ಸೀಟ್ನಲ್ಲಿ ನೆಮ್ಮದಿಯಾಗಿ ಕೂರೋ ಹಾಗಿಲ್ಲ. ಯಾಕಂದ್ರೆ ಬಸ್ನ ಮೇಲ್ಚಾವಣಿ ಸಂಪೂರ್ಣ ಡ್ಯಾಮೇಜ್ ಆಗಿದ್ದು, ಮಳೆ ಬಂದ್ರೆ ಸಾಕು ಇಡೀ ಬಸ್ ಒಳಗಡೆ ನೀರು ನಿರಂತರವಾಗಿ ಸೋರುತ್ತಾ. ಇಷ್ಟೆಲ್ಲ ಆಗಿದ್ರೂ ವಾಯುವ್ಯ ಸಾರಿಗೆ ಅಧಿಕಾರಿಗಳು ಮಾತ್ರ ತಮಗೇನು ಗೊತ್ತೇ ಇಲ್ಲ ಅನ್ನೋ ತರ ಕುಂಭಕರ್ಣ ನಿದ್ರೆಗೆ ಜಾರಿದ್ದಾರೆ. ಮಳೆಗಾಲ ಶುರುವಾಗೋ ಮುನ್ನವೇ ಬಸ್ಗಳ ಫಿಟ್ನೆಸ್ ಚೆಕ್ ಮಾಡಬೇಕಾದ ಅಧಿಕಾರಿಗಳು ಇಂತಹ ಗುಜರಿ ಬಸ್ಗಳನ್ನು ರಸ್ತೆಗೆ ಇಳಿಸಿ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಹಣ ಕೊಟ್ಟು ಟಿಕೆಟ್ ಖರೀದಿಸೋ ಸಾರ್ವಜನಿಕರು ಈ ಸೋರುತಿಹ ಬಸ್ನೊಳಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿಶಾಪ ಹಾಕಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ವಾಯುವ್ಯ ಸಾರಿಗೆಯ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗುಜರಿ ಬಸ್ನ ರಿಪೇರಿ ಮಾಡ್ತಾರಾ ಅಥವಾ ಪ್ರಯಾಣಿಕರು ಬಸ್ ಒಳಗೆ ಕೊಡೆ ಹಿಡಿದುಕೊಂಡೇ ಪ್ರಯಾಣಿಸಬೇಕಾ ಎಂದು ಕಾದು ನೋಡಬೇಕು.